ಹಾಯ್ ಹೇಳಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ಹೈಯರ್ ಬ್ರ್ಯಾಂಡ್ ಅವರ 355 ಲೀಟ್ರು ಕೆಪಾಸಿಟಿ ಇರ್ತಕ್ಕಂಥ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಡ್ತೀವಿ. ಸೊ ಇದು ಪ್ರೀವಿಯಸ್ ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ವೈರಲ್ ಆಗಿತ್ತು. ಈ ಫ್ರಿಜ್ ಬಂದ್ಬಿಟ್ಟು ಅಂದರೆ ಒಂದು ಮನೆ ಇರುತ್ತೆ, ಆ ಮನೆ ಒಳಗಡೆ ಇಂಟೀರಿಯರ್ ಇಟ್ಟಿರ್ತಾರೆ ಈ ಒಂದು ಫ್ರಿಜ್ನ. ಬಟ್ ಅದು ಇಲ್ಲಿ ವಿಸಿಬಲ್ ಆಗ್ತಾ ಇರಲ್ಲ. ಏನಕ್ಕೆ ಅಂದರೆ ಅದು ಮಿರರ್ ಫಿನಿಶಿಂಗ್ ಆಗಿರುತ್ತೆ. ಸೊ ಫ್ರಿಜ್ ಎಲ್ಲಿದೆ ಅಂತ ಐಡೆಂಟಿಫೈ ಆಗಲ್ಲ. ಅದು ಕೆಲವೊಂದು ಟ್ರೋಲ್ ಪೇಜಸ್ಲೆಲ್ಲ ಹೈಲೈಟ್ ಆಗಿತ್ತು. ಸೊ ಇದರಲ್ಲಿ ಅದೇ ಮಾಡಲಲ್ಲಿ ಇದ್ರ ನೆಕ್ಸ್ಟ್ ಮಾಡಲ್ ಕೊಟ್ಟಿರ್ತಕ್ಕಂಥ ಫ್ರಿಜ್ ಇದು. ಸೊ ಇದರಲ್ಲಿ ಟೆಕ್ನಾಲಜಿ ಏನೇನು ಬರುತ್ತೆ ಮತ್ತು ಇದರಲ್ಲಿ ಇರ್ತಕ್ಕಂಥ ಫೀಚರ್ಸ್ನ ಕಂಪ್ಲೀಟಾಗಿ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಡೆಮಾನ್ಸ್ಟ್ರೇಟರು ಕೆಂಪೇಗೌಡರು ಇದ್ದಾರೆ. ಅವರು ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. What are you doing, yeah? Huh? Tell me your inbox is coming. ಇನ್ನಲ್ಲ ಡೋರ್ ಓಪನ್ ಮಾಡಕ್ಕೆ ಸರಿ ಆಗುತ್ತೆ. ಓಕೆನಾ? ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೆಂಪೇಗೌಡ ಅಂತ. ಸೊ ನಾನು ಇವತ್ತು ಬಂದು ಹೈಯರ್ ಬಿಗ್ ಬಾಟಮ್ ಮೌಂಟೆಡ್ 355 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ರೆಫ್ರಿಜರೇಟರ್ದ ಫೀಚರ್ ಆ್ಯಂಡ್ ಟೆಕ್ನಾಲಜಿ ನನಗೆ ತಿಳಿಸ್ಕೊಡ್ತೀನಿ. ಸೊ ಈ ಫ್ರಿಜ್ನ ಮಾಡಲ್ ನಂಬರ್ ಬಂದು HRB 4053 PKG ಅಂತ. ಸೊ ಇದ್ರ ಕೆಪಾಸಿಟಿ ಬಂದು ನಿಮಗೆ 355 ಲೀಟರ್ ಇರುತ್ತೆ. ಸೊ ನೀವು ಡಬಲ್ ಡೋರಲ್ಲಿ ಯಾವುದೇ ಫ್ರಿಜ್ ಹೋದ್ರು, ನಿಮಗೆ ಯಾವುದೇ ಬ್ರ್ಯಾಂಡ್ ಹೋದ್ರು ಮ್ಯಾಕ್ಸಿಮಮ್ ಬರೋದೇ 3 ಸ್ಟಾರು. ಸೊ ಇದರಲ್ಲಿ ಕೂಡ ನಿಮಗೆ 3 ಸ್ಟಾರ್ ಪರ್ಫಾರ್ಮೆನ್ಸ್, 3 ಸ್ಟಾರ್ ಪವರ್ ಸೇವಿಂಗ್ ಇರುತ್ತೆ. ಔಟ್ ಡಿಸೈನ್ ಬಂದು ನಿಮಗೆ ಗ್ಲಾಸಿ ಫಿನಿಶಿಂಗ್ ಇರುತ್ತೆ, ಬ್ಲ್ಯಾಕ್ ಗ್ಲಾಸ್ ಫಿನಿಶಿಂಗು. ಸೊ ಇದರಿಂದ ಏನು ಬೆನಿಫಿಟ್ ಅಂದರೆ ನಿಮಗೆ ಸ್ಕ್ರ್ಯಾಚಸ್ ಆಗೋಲ್ಲ ಮತ್ತು ಡೆಂಟಸ್ ಆಗೋಲ್ಲ. ಸೊ ಏನಾಗುತ್ತೆ ಅಂದರೆ ನಿಮಗೆ ಡ್ಯೂರಬಿಲಿಟಿ ಲೈಫ್ ಲಾಂಗ್ ಇರುತ್ತೆ. ಸೊ ಇನ್ನೊಂದು ಏನಂದರೆ ನಿಮಗೆ ಅಡ್ವಾಂಟೇಜಸ್ ಏನಂತಂದರೆ ನಿಮಗೆ ಟೆಂಪ್ರೇಚರ್ ಸೆಟ್ಟಿಂಗ್ ಎಲ್ಲ ನಿಮಗೆ ಔಟ್ ಸೈಡೇ ಕೊಟ್ಟಿರ್ತಾರೆ. ಸೊ ಫ್ರಿಜ್ಜು ಮತ್ತು ಫ್ರೀಝರು ಸೊ ಏನು ಟೆಂಪ್ರೇಚರ್ ಇದೆ ವಿತ್ ಡಿಜಿಟಲಲ್ಲಿ ನೀವು ಟೆಂಪ್ರೇಚರ್ನ ಚೇಂಜ್ ಮಾಡ್ಕೊಬೋದು. ನಂಬರ್ಸ್ ಪ್ರಕಾರ ನೀವು ಟೆಂಪ್ರೇಚರ್ನ ಚೇಂಜ್ ಮಾಡ್ಕೊಬೋದು. ಸೊ ಅದೇ ರೀತಿ ನಿಮಗೆ ಇನ್ನೊಂದು ಏನಂದರೆ ನಿಮಗೆ ಇದರಲ್ಲಿ ಆಟೋ ಸೆಟ್ ಹಾಲಿಡೇ ಮೋಡ್ ಅಂತ ಕೂಡ ಕೊಟ್ಟಿರ್ತಾರೆ. ಸೊ ಅದಾದಮೇಲೆ ಬಂದು ನಿಮಗೆ ಪವರ್ ಕೂಲ್ ಮೋಡು. ಸೊ ಪವರ್ ಕೂಲ್ ಮೋಡಲ್ಲಿ ನಿಮಗೆ ಬೆನಿಫಿಟ್ ಏನಂತಂದರೆ ನಿಮಗೆ ಸಪೋಸ್ ನೀವೇನಾದರೂ ಬೆವರೇಜಸ್ನ ಸ್ಟೋರೇಜ್ ಮಾಡಿರ್ತೀರಾ ಅಂತ ಅಂದ್ಕೊಂಡ್ರೆ ನಿಮಗೆ ಬೇಗ ಕೂಲಿಂಗ್ ಆಗಬೇಕು ಅಂದರೆ ವಿತಿನ್ 45 ಮಿನಿಟ್ಸಲ್ಲಿ ನಿಮಗೆ ಕೂಲಿಂಗ್ ಆಗುತ್ತೆ. ಸೊ ಅವಾಗ ಏನು ಮಾಡೋಕ್ಕಿಲ್ಲ, ಜಸ್ಟ್ ಇದು ಪವರ್ ಕೂಲ್ ಬಟನ್ನ 3 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ನಿಮಗೆ ಸೊ 45 ಮಿನಿಟ್ಸಲ್ಲಿ ನಿಮಗೆ ಬೆವರೇಜಸ್ಸು ಕೂಲ್ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಹೋಗ್ತಿದ್ರೆ ನಿಮಗೆ ನೆಕ್ಸ್ಟ್ ಟೆಕ್ನಾಲಜಿ ಹೋಗ್ತಿದ್ರೆ ನಿಮಗೆ ಟರ್ಬೋ ಐಸಿಂಗ್ ಮೋಡ್ ಅಂತ ಕೊಟ್ಟಿದ್ದಾರೆ. ಸೊ ಟರ್ಬೋ ಐಸಿಂಗ್ ಮೋಡ್ ಬೆನಿಫಿಟ್ ಏನಂತಂದರೆ ನಿಮಗೆ ಸೊ ಪಾರ್ಟಿ ಅಥವಾ ಫಂಕ್ಷನ್ ಏನಾದರೂ ಇತ್ತು ಅಂತಂದರೆ ನಿಮಗೆ ಬೇಗ ಐಸ್ ಕ್ಯೂಬ್ಸ್ ಏನಾದರೂ ಬೇಕು ಅಂತಂದರೆ ನಿಮಗೆ ಸೊ ಈ ಮೋಡ್ ನೀವು ಸೆಲೆಕ್ಟ್ ಮಾಡಿದ್ರೆ ವಿತಿನ್ 1 ಅವರಲ್ಲಿ ನಿಮಗೆ ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ, ಐಸ್ ಕ್ಯೂಬ್ಸ್ ಅವೈಲೇಬಿಲಿಟಿ ಸಿಗುತ್ತೆ. ಸೊ ಅದಾದಮೇಲೆ ಬಂದು ನಿಮಗೆ ಸೊ ಇನ್ನೊಂದು ಅದೇ ಹಾಗೆ ಕೆಳಗೆ ಬಂದರೆ ನಿಮಗೆ 3 ಸೆಕೆಂಡ್ ಲಾಕ್ ಅಂತ ಕೊಟ್ಟಿರ್ತಾರೆ. ಸೊ ಈ ಲಾಕ್ ಬಂದು ಫ್ರಿಜ್ ಲಾಕ್ ಅಲ್ಲ. ಸೊ ಇಲ್ಲಿ ಪ್ಯಾನಲ್ಲಿ ನೀವು ಆಪ್ರೇಟ್ ಮಾಡ್ತೀರಾ ಅದನ್ನು ನೀವು ಲಾಕ್ ಕೂಡ ಮಾಡ್ಕೊಬೋದು. ಸೊ ಚೈಲ್ಡ್ ಲಾಕ್ ಅಂತ ಕರೀತಾರೆ. ಸೊ ಈ ಫ್ರಿಜ್ಜಲ್ಲಿ ನಿಮಗೆ 14:1 ಕನ್ವರ್ಟಬಲ್ ಫೀಚರ್ ಬರುತ್ತೆ. ಸೊ ಬೇರೆ ಬ್ರ್ಯಾಂಡಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಬರೋದು ನಿಮಗೆ 5:1 ಕನ್ವರ್ಟಬಲು. ಬಟ್ ಈ ಪರ್ಟಿಕ್ಯುಲರ್ ಈ ಬ್ರ್ಯಾಂಡಲ್ಲಿ ನಿಮಗೆ ಯಾವುದೇ ನೀವು 300 ಅಬೋ ಲೀಟರ್ ಬಾಟಮ್ ಫ್ರೀಸರ್ಗೆ ಹೋಗ್ತೀವಿ ಅಂದರೆ ನಿಮಗೆ 14:1 ಕನ್ವರ್ಟಬಲ್ ನಿಮಗೆ ಆ ಫೀಚರ್ ಟೆಕ್ನಾಲಜಿ ಆ್ಯಡ್ ಮಾಡಿದ್ದಾರೆ. ಸೊ 14:1 ಕನ್ವರ್ಟಬಲ್ ಯಾವ್ಯಾವುದು ಅಂತಂದರೆ ಸೊ ಫಸ್ಟ್ ಬಂದು ನಿಮಗೆ ಡೈಲಿ ನೀಡ್ಸ್ ಅಂದರೆ ನಾರ್ಮಲ್ ಫ್ರಿಜ್ಜು, ವೆಜ್ ಮೋಡ್ ಕಂಪ್ಲೀಟ್ಲಿ ಫ್ರೀಜನ್ನು ಫ್ರಿಜ್ಜಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ನಿಮಗೆ ವೆಜ್ ಮೋಡ್ ಆಗುತ್ತೆ. ಸೊ ಅದೇ ಕೂಲ್ ಡ್ರಿಂಕ್ಸ್ ಮೋಡ್. ಸೊ ಇಲ್ಲಿ ಏನು ಟೆಂಪ್ರೇಚರ್ ಕೊಟ್ಟಿದ್ದಾರೆ ನೀವು ಇಂಡಿವಿಜುವಲ್ ಆಗಿ ಫ್ರಿಜ್ಜು ಮತ್ತು ಫ್ರೀಜರಲ್ಲಿ ಈ ಟೆಂಪ್ರೇಚರ್ ನೀವು ಸೆಟ್ ಮಾಡಿದ್ರೆ ಇದು ಕೂಲ್ ಡ್ರಿಂಕ್ಸ್ ಮೋಡ್ಗೆ ಹೋಗುತ್ತೆ. ಅದೇ ರೀತಿ ನಿಮಗೆ ಸಾಫ್ಟ್ ಫ್ರೀಸರ್ ಮೋಡು. ಸೊ ಸಾಫ್ಟ್ ಫ್ರೀಸರ್ ಮೋಡು ಕೂಡ ಅಷ್ಟೇ. ನಿಮಗೆ ಇಲ್ಲೇನು ಟೆಂಪ್ರೇಚರ್ ಕೊಟ್ಟಿದ್ದಾರೆ ನೀವು ಫ್ರಿಜ್ಜು ಮತ್ತು ಫ್ರೀಜರಲ್ಲಿ ಟೆಂಪ್ರೇಚರ್ ಸೆಟ್ ಮಾಡಿಕೊಂಡ್ರೆ ನಿಮಗೆ ಸಾಫ್ಟ್ ಫ್ರೀಸರ್ ಮೋಡ್ಗೆ ಹೋಗುತ್ತೆ. ಅದೇ ರೀತಿ ನಿಮಗೆ ವೆಕೇಷನ್ ಮೋಡ್ ಕೂಡ ಅಷ್ಟೇ. ಸೊ ಈ ಟೆಂಪ್ರೇಚರ್ ಏನು ಸೆಟ್ ಮಾಡಿದ್ರೆ ನಿಮಗೆ ವೆಕೇಷನ್ ಮೋಡ್ ಸೆಟ್ ಆಗುತ್ತೆ. ಅದೇ ರೀತಿ ನಿಮಗೆ ಪವರ್ ಕೂಲ್ ಮೋಡಲ್ಲಿ ನಿಮಗೆ ಸೊ ಇಲ್ಲಿ ಟೆಂಪ್ರೇಚರ್ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಇಂಡಿವಿಜುವಲ್ ಆಗಿ. ಸೊ ಸೇಮ್ ಈ ಟೆಂಪ್ರೇಚರ್ ಸೆಟ್ ಮಾಡಿದ್ರೆ ಪವರ್ ಕೂಲ್ ಮೋಡ ನಿಮಗೆ ಸೆಲೆಕ್ಟ್ ಆಗುತ್ತೆ. ಅದೇ ರೀತಿ ಪವರ್ ಸೇವಿಂಗ್ ಮೋಡ್ ಕೂಡ ಅಷ್ಟೇ ನಿಮಗೆ. ಅದೇ ರೀತಿ ಸರ್ಪ್ರೈಸ್ ಪಾರ್ಟಿ ಮೋಡು, ಸೊ ಟರ್ಬೋ ಮೋಡು, ಅದೇ ರೀತಿ ಹಾಲಿಡೇ ಮೋಡು, ಅದೇ ರೀತಿ ನಿಮಗೆ ಫ್ರೀಸರ್ ಮೋಡು, ಅದೇ ರೀತಿ ಪ್ರಿಸರ್ವ್ ಮೋಡು, ಇನ್ನೊಂದು ಸ್ನೋ ಬೆವರೇಜ್ ಮೋಡು, ಅದೇ ರೀತಿ ನಿಮಗೆ ಡೆಸರ್ಟ್ ಮೋಡು. ಸೊ ಇಷ್ಟು ಏನು ಫೀಚರ್ ಆ್ಯಂಡ್ ಟೆಕ್ನಾಲಜಿ ಇದರಲ್ಲಿ ಯೂಸ್ ಮಾಡಿದರೆ ಇದನ್ನು ಬಂದು ನಿಮಗೆ 14:1 ಕನ್ವರ್ಟಬಲ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ. ನೆಕ್ಸ್ಟ್ ಟೆಕ್ನಾಲಜಿ ಹೋಗ್ತೀವಿ ಅಂತಂದರೆ ನಿಮಗೆ ಇದು ಬಂದು ನಿಮಗೆ ಟ್ರಿಪಲ್ ಇನ್ವರ್ಟರ್ ಆ್ಯಂಡ್ ಡ್ಯೂಯಲ್ ಫ್ಯಾನ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಸೊ ಟ್ರಿಪಲ್ ಇನ್ವರ್ಟರ್ ಟೆಕ್ನಾಲಜಿ ವಿತ್ ಡ್ಯೂಯಲ್ ಫ್ಯಾನ್ ಟೆಕ್ನಾಲಜಿ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಸೊ ಫ್ರಿಜ್ ಸೆಕ್ಷನು ಮತ್ತು ಫ್ರೀಸರ್ ಸೆಕ್ಷನ್ನು ಸೊ ಏನು ಕೊಟ್ಟಿರ್ತಾರೆ
ಸೊ ಇಂಡಿವಿಜುವಲ್ ಆಗಿ ನಿಮಗೆ ಇನ್ವರ್ಟರ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಸೊ ಫ್ರಿಜ್ಜಲ್ಲಿ ಏನು ಸ್ಟೋರೇಜ್ ಮಾಡಿರ್ತೀರ ಅದು ಸೆನ್ಸರ್ ಮಾಡಿ ಕೂಲಿಂಗ್ ಮಾಡುತ್ತೆ. ಫ್ರೀ ಇದರಲ್ಲಿ ಏನು ಸ್ಟೋರೇಜ್ ಮಾಡಿರ್ತಾರೆ ನಿಮಗೆ ಸೆನ್ಸರ್ ಮಾಡಿ ಕೂಲಿಂಗ್ ಮಾಡುತ್ತೆ. ಸೊ ಅದೇ ಮತ್ತು ಡ್ಯೂಯಲ್ ಫ್ಯಾನ್ ಟೆಕ್ನಾಲಜಿ ಇಲ್ಲ ಏನು ಬೆನಿಫಿಟ್ ಅಂತಂದರೆ ನಿಮಗೆ, ಸೊ ಫ್ರಿಜ್ಜಲ್ಲಿ ನೀವೇನು ಸ್ಟೋರೇಜ್ ಮಾಡಿರ್ತೀರ, ಸಪೋಸ್ ಏನು ಫುಡ್ ಐಟಮ್ ಏನೋ ಸ್ಟೋರೇಜ್ ಮಾಡಿರ್ತೀರ, ಸೊ ಬ್ಯಾಡ್ ಆರ್ಡರ್ಸ್ ಕ್ರಿಯೇಟ್ ಆಯಿತು ಅಂತಂದರೆ ನಿಮಗೆ, ಸೊ ಒಂದು ಐಟಮಿಂದ ಇನ್ನೊಂದು ಐಟಮ್ಗೆ ನಿಮಗೆ ಸ್ಮೆಲ್ ಮಿಕ್ಸಪ್ ಆಗೋಲ್ಲ. ಸೊ ಏನಾಗುತ್ತೆ ಅಂದರೆ ಫ್ಯಾನ್ ಟೆಕ್ನಾಲಜಿ ಏನು ಯೂಸ್ ಮಾಡಿದೆ ಬ್ಯಾಡ್ ಆರ್ಡರ್ಸ್ ರಿಮೂವ್ ಮಾಡುತ್ತೆ. ಸೊ ಅದಾದಮೇಲೆ ಬಂದು ಟ್ರಿಪಲ್ ಇನ್ವರ್ಟರ್ ನೆಕ್ಸ್ಟ್ ಹೋಗ್ತೀವಿ ಅಂದರೆ ನಿಮಗೆ ಇದರಲ್ಲಿ ಏನು ನಿಮಗೆ ಕಂಪ್ರೆಸರ್ ಬರುತ್ತೆ. ಕಂಪ್ರೆಸರಲ್ಲಿ ಏನು ಫ್ಯಾನ್ ಕೊಟ್ಟಿರ್ತಾರೆ, ಫ್ಯಾನ್ ಕೂಡ ನಿಮಗೆ ವಿತ್ ಇನ್ವರ್ಟರ್ ಸೀರೀಸಲ್ಲಿ ಇರುತ್ತೆ, ಇನ್ವರ್ಟರ್ ಟೆಕ್ನಾಲಜಿಲಿ ಇರುತ್ತೆ. ಸೊ ಏನಾಗುತ್ತೆ ವೇರಿಯಬಲ್ ಸ್ಪೀಡಲ್ಲಿ ರನ್ ಆಗೋದ್ರಿಂದ ನಿಮಗೆ ನಾಯ್ಸ್ ಲೆವೆಲ್ ನಿಮಗೆ ಕಮ್ಮಿ ಇರುತ್ತೆ. ಇದರಲ್ಲಿ ಬಂದು ನಿಮಗೆ LED ಲೈಟ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ನಿಮಗೆ ಪವರ್ ಕನ್ಸಂಪ್ಷನ್ ಕಮ್ಮಿ ತೊಗೊಳುತ್ತೆ. ಸೊ ಇನ್ನೊಂದು ಹಾಗೆ ಹೋಗ್ತೀವಿ ಅಂದರೆ ನಿಮಗೆ ಮ್ಯಾಜಿಕ್ ಕೂಲಿಂಗ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದಾರೆ. ಮ್ಯಾಜಿಕ್ ಕೂಲಿಂಗ್ ಅಂದರೆ ಸೆಲ್ಫ್ ಇಲ್ಲಿ ಸೆಲ್ಫ್ ಕೊಟ್ಟಿದ್ದಾರೆ, ಸೆಲ್ಫಲ್ಲಿ ಏನು ಸ್ಟೋರೇಜ್ ಮಾಡಿದ್ದಾರೆ ಸೆಲ್ಫ್ ನಿಮಗೆ ಕೂಲಿಂಗ್ ಪ್ರೊವೈಡ್ ಮಾಡುತ್ತೆ. ಸೊ ಟಫನ್ ಗ್ಲಾಸಿಂದ ಬೆನಿಫಿಟ್ ಏನಂತಂದರೆ ನಿಮಗೆ 175 kg ಅಷ್ಟು ನೀವು ವೆಯ್ಟ್ ತಡೆಯೋ ಸೆನ್ಸರ್ ಇರುತ್ತೆ. ಸೊ ನೀವು 175 kg ಅಷ್ಟು ನೀವು ವೆಯ್ಟ್ ಇದ್ರ ಮೇಲೆ ಇಡ್ಬೋದು, ಯಾವುದೇ ರೀತಿ ನಿಮಗೆ ಬ್ರೋಕನ್ ಆಗೋಲ್ಲ. ಸೊ ಅದೇ ಕೆಳಗಡೆ ಬರ್ತೀವಿ ಅಂದರೆ ನಿಮಗೆ ಇದರಲ್ಲಿ ನಿಮಗೆ ಫ್ರೂಟ್ ಬಾಕ್ಸು ಮತ್ತು ವೆಜಿಟೇಬಲ್ ಬಾಕ್ಸ್ ಏನು ಕೊಟ್ಟಿದ್ದಾರಲ್ಲ, ಸೊ ನಿಮಗೆ ಇಂಡಿವಿಜುವಲಾಗಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಿಮಗೆ ವೆಜಿಟೇಬಲ್ ಬಾಕ್ಸು ಬಂದು ನೀವು ನಾರ್ಮಲ್ ಟಾಪ್ ಮೌಂಟೆಡ್ ಫ್ರಿಜ್ಗೆ ಹೋಗ್ತೀವಿ ಅಂತಂದರೆ, ಸೊ ಬಾಟಮಲ್ಲಿ ಏನು ವೆಜಿಟೇಬಲ್ ಬಾಕ್ಸ್ ಬರುತ್ತೆ ಅದಕ್ಕೆ ನಿಮಗೆ ಡಬಲ್ ಸೈಜು ವೆಜಿಟೇಬಲ್ ಬಾಕ್ಸ್ ಇರುತ್ತೆ. ಸೊ ಸ್ಟೋರೇಜ್ ಪರ್ಪಸ್ ಹೋಗ್ತೀವಿ ಅಂದರೆ ನಿಮಗೆ ಈಸಿಯಾಗಿ ಆಕ್ಸೆಸಬಲ್ ಇರುತ್ತೆ, ಈಸಿಯಾಗಿ ಆಪ್ರೇಟ್ ಮಾಡ್ಕೊಬೋದು. ಸೊ ಸ್ಟೋರೇಜು ಕೂಡ ನಿಮಗೆ ಬಿಗ್ಗರಾಗಿರುತ್ತೆ. ಸೊ ಅದೇ ರೀತಿ ನಿಮಗೆ ಫ್ರೂಟ್ ಬಾಕ್ಸ್ ಕೂಡ ಅಷ್ಟೇ. ಸೊ ಸಪ್ರೇಟಾಗಿ ಕೊಟ್ಟಿರೋದ್ರಿಂದ ಫ್ರೂಟ್ನ ನೀವು ಸಪ್ರೇಟಾಗಿ ಸ್ಟೋರೇಜ್ ಮಾಡ್ಕೊಬೋದು. ಸೊ ಡೋರ್ ಲೆವೆಲಲ್ಲಿ ಹೋಗ್ತೀವಿ ಅಂದರೆ ನಿಮಗೆ 4 ಪಾಕೆಟ್ಸ್ ಬರುತ್ತೆ. 4 ಪಾಕೆಟ್ಸ್ ಇದು ವಾಟರ್ ಬಾಟಲ್ಲು, ಅದೇ ನಿಮಗೆ ಇದು ಎಗ್ ಟ್ರೈ ಬಂದು ಕಾಮನ್ ಬಂದೇ ಬರುತ್ತೆ. ಸೊ ಇವೆರಡು ಟೋಟಲ್ 3 ಪಾಕೆಟ್ ಕೊಟ್ಟಿರ್ತಾರೆ. ಸೊ ಇದು ಬಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಗ್ಯಾಸ್ಕೆಟ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಈಸಿ ರಿಮೂವಬಲ್ ಇರುತ್ತೆ. ಸೊ ಏನಾದ್ರು ಡರ್ಟ್ ಆಯಿತು ಅಂತಂದರೆ ನೀವೇ ರಿಮೂವ್ ಮಾಡಿ ವಾಶ್ ಮಾಡಿ ಹೀಗೆ ನೀವೇ ಕ್ಲೋಸ್ ಮಾಡ್ಕೊಬೋದು. ಸೊ ಕೆಲವೊಂದು ಮನೇಲಿ ಏನಾಗುತ್ತೆ ಅಂದರೆ ನಿಮಗೆ ಎವ್ರಿ ಡೇ ನೀವು ಐಸ್ ಕ್ಯೂಬ್ಸ್ ಯೂಸ್ ಮಾಡಲ್ಲ, ಸಮ್ಮರ್ ಟೈಮಲ್ಲಿ ಮಾತ್ರ ಜಾಸ್ತಿ ಯೂಸೇಜ್ ಆಗುತ್ತೆ. ಸೊ ಅವಾಗ ಬೇಕಾದ ನೀವು ಯೂಸ್ ಮಾಡ್ಬೋದು, ಬೇಡದಿರೋ ಟೈಮಲ್ಲಿ ನೀವು ರಿಮೂವ್ ಮಾಡ್ಕೊಬೋದು. ಅವಾಗ ಏನಾಗುತ್ತೆ ನಿಮಗೆ ಸ್ಪೇಸ್ ಅವೈಲಬಿಲಿಟಿ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಫ್ರೀಸರಲ್ಲೂ ಬಾಕ್ಸ್ ಕೊಟ್ಟಿರೋದ್ರಿಂದ ಫ್ರೋಝನ್ ಐಟಮು, ಡೈರಿ ಐಟಮು, ಪಲ್ಸಸ್ಸು, ನಾನ್ ವೆಜ್ ಏನೇ ಸ್ಟೋರೇಜ್ ಮಾಡ್ತೀವಿ ನಿಮಗೆ ಕಂಪ್ಲೀಟು ಡೋರ್ ಲೆವೆಲ್ ಸ್ಟೋರೇಜ್ 100% ನಿಮಗೆ ಸ್ಟೋರೇಜ್ ಅವೈಲಬಿಲಿಟಿ ಸಿಗುತ್ತೆ. ಸೊ ನೀವು ವೆಜ್ಜಾಗಿ ಡಿವೈಡ್ ಮಾಡ್ಕೊಬೋದು, ನಾನ್ ವೆಜ್ಜಾಗಿ ಡಿವೈಡ್ ಮಾಡ್ಕೊಬೋದು. ಸೊ ಫ್ರೀಸರ್ ಸೆಕ್ಷನ್ನು. ಸೊ ನೆಕ್ಸ್ಟ್ ಹೋಗ್ತೀವಿ ಅಂದರೆ ನಿಮಗೆ ಫಿನಿಶಿಂಗ್ ವೈಸ್ ಹೋಗ್ತೀವಿ ಅಂದರೆ ನಿಮಗೆ ಲುಕ್ ವೈಸ್ ನಿಮಗೆ ಪ್ರೀಮಿಯಂ ಲುಕ್ ಇರುತ್ತೆ ನಿಮಗೆ. ಸೊ ನಿಮಗೆ ಮನೇಲಿ ಯಾವುದೇ ರೀತಿ ಇಂಟೀರಿಯರ್ ಡಿಸೈನ್ ಆಗ್ಬೋದು, ಯಾವುದೇ ರೀತಿ ಗೋಡೆ ಕಲರ್ ಆಗ್ಬೋದು, ನಿಮಗೆ ಸೂಟಬಲ್ ಇರುತ್ತೆ, ಪ್ರೀಮಿಯಂ ಲುಕ್ ಇರುತ್ತೆ ನಿಮಗೆ. ಸೊ ಇದರಲ್ಲಿ ಏನಂತಂದರೆ ನಿಮಗೆ ಮನೇಲಿ UPS ಕನೆಕ್ಷನ್ ಇದ್ದರೂ ಕೂಡ ಸೊ ಅದರಲ್ಲಿ ಮುಖಾಂತರ ನೀವು ಈ ಫ್ರಿಜ್ನ ರನ್ ಮಾಡ್ಕೊಬೋದು. ವಾರಂಟಿ ಹೋಗ್ತೀವಿ ಅಂತಂದರೆ ನೀವು ಯಾವುದೇ ಬ್ರ್ಯಾಂಡ್ ಫ್ರಿಜ್ ತೊಗೊಂಡ್ರೆ ನಿಮಗೆ 1 year ಕಂಪ್ಲೀಟ್ ವಾರಂಟಿ ಬರುತ್ತೆ, 10 ವರ್ಷ ಕಂಪ್ರೆಸರ್ ವಾರಂಟಿ ಬರುತ್ತೆ. ಪರ್ಟಿಕ್ಯುಲರ್ ಈ ಬ್ರ್ಯಾಂಡಲ್ಲಿ ಹೋದಾಗ ಏನಾಗುತ್ತೆ ನಿಮಗೆ 2 years ಬಂದು ಫ್ರಿಜ್ ವಾರಂಟಿ ಕೊಡ್ತಾರೆ. 10 years ಬಂದು ಕಂಪ್ರೆಸರ್ ಮತ್ತು ಇನ್ವರ್ಟರ್ ಫ್ಯಾನ್ ಮೋಟರ್ ಕೂಡ ನಿಮಗೆ 10 ವರ್ಷ ನಿಮಗೆ ವಾರಂಟಿ ಕವರ್ ಆಗುತ್ತೆ. ನಿಮಗೆ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಒಂದು POPನ ನಿಮಗೆ ಸ್ಟಿಕ್ಕರ್ ಮಾಡಿದ್ದಾರೆ. ಸೊ ಏನಂತಂದರೆ ಹೈಯರ್ ರೆಡ್ಯೂಸ್ 90% ಬೆಂಡಿಂಗ್. ಇದನ್ನ ಬೆನಿಫಿಟ್ ಏನಂದರೆ ನಿಮಗೆ, ಸೊ ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಮಾಡೋದು ಬಂದು ಫ್ರಿಜ್ ಸೆಕ್ಷನ್ನು, ಫ್ರೀಸರ್ ಸೆಕ್ಷನ್ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಡೈಲಿ ಆಕ್ಸೆಸಬಿಲಿಟಿ ಇರೋದು ಬಂದು ಫ್ರಿಜ್ ಸೆಕ್ಷನು, ಅದರಲ್ಲೂ ನಿಮಗೆ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಬಾಕ್ಸ್ ನಿಮಗೆ ಜಾಸ್ತಿ ಆಕ್ಸೆಸಬಿಲಿಟಿ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ನಿಮಗೆ ಈಸಿಯಾಗಿ ಆಕ್ಸೆಸಬಲ್ ಇರುತ್ತೆ, ಯಾವುದೇ ರೀತಿ ನೀವು ಬೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಸೊ ಇಷ್ಟೊತ್ತು ನೀವೇನು ನೋಡಿದ್ರಲ್ಲ, ಇದು ಹೈಯರ್ ಬ್ರ್ಯಾಂಡ್ ಅವರ ಇದ್ರ ಕಂಪ್ಲೀಟ್ ಡೆಮೋನ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮೇನಾಗಿ ಹೈಲೈಟ್ ಆಗೋದು ಬಂದ್ಬಿಟ್ಟು ಬಾಟಮ್ ಮೌಂಟೆಡ್ ರೆಫ್ರಿಜರೇಟರ್ ಅಂತ ಕರಿತೀವಿ. ಸೊ ಇದರಲ್ಲಿ ಬೇರೆ ಫ್ರಿಜ್ಗಳು ಇವಾಗ ಯೂಸ್ ಮಾಡ್ತಾರೋದು ನಿಮಗೆಲ್ಲ ಗೊತ್ತಿರುತ್ತೆ. ನಾವು ಏನಾದರೂ ವೆಜಿಟೇಬಲ್, ಫ್ರೂಟ್ಸ್ ಆಗಿರೋ ಫುಡ್ ಐಟಮ್ ಇಡಬೇಕು, ನಾವು ಕೆಳಗಡೆ ಇಡಬೇಕು, ಕೆಳಗಡೆ ತೊಗೊಳ್ಬೇಕಾಗುತ್ತೆ. ಬಟ್ ಫ್ರೀಜರ್ ನಾವು ಇಂಡಿಯನ್ಸ್ ಅಷ್ಟಾಗಿ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಬಟ್ ಇದರಲ್ಲಿ ರಿವರ್ಸ್ ಇರುತ್ತೆ, ಅಂದರೆ ಕೆಳಗಡೆ ಫ್ರೀಜರ್ ಇದ್ದು ಮೇಲ್ಗಡೆ ಫ್ರಿಜ್ ಇರೋದ್ರಿಂದ ಸೊ ಏನು ಬೆನಿಫಿಟ್ ಆಗುತ್ತೆ ಅಂದರೆ ನೀವು ಡೈರೆಕ್ಟಾಗಿ ತೊಗೊಳ್ಬೋದು ಫುಡ್ ಐಟಮ್ಸ್ ಆಗಿರ್ಬೋದು ಮತ್ತು ವೆಜಿಟೇಬಲ್, ಫ್ರೂಟ್ಸ್ ಎಲ್ಲನ ಕಡೆ. ಸೊ ಇದು ಕನ್ವರ್ಟಬಲ್ ಆಗಿರೋದ್ರಿಂದ ನೀವು ಕಂಪ್ಲೀಟ್ ಫ್ರಿಜ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಇದು ಫ್ರಿಜ್ ಆಗಿ ಯೂಸ್ ಮಾಡ್ಕೋಬೋದು, ಇದು ಫ್ರಿಜ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ರಿಕ್ವೈರ್ಡ್ ಇದ್ದಾಗ ಇದನ್ನ ಫ್ರೀಜರ್ ಆಗಿ ಯೂಸ್ ಮಾಡ್ಕೋಬೋದು. ಈ ಥರ ಫೀಚರ್ಸ್ ಎಲ್ಲ ಬಂದ್ಬಿಟ್ಟು ಸೈಡ್ ಬೈ ಸೈಡ್ ಫ್ರಿಜ್ಗಳಲ್ಲಿ ಮಾತ್ರ ಕೊಡ್ತಾರೆ. ಅಂದರೆ 80,000, 95,000, ಲಕ್ಷದ ಮೇಲೆ ಇರ್ತಕ್ಕಂಥ ಫ್ರಿಜ್ಗಳಲ್ಲಿ ಈ ಥರ ಬಾಟಮ್ ಮೌಂಟೆಡ್ ಇರ್ತಕ್ಕಂಥ ಫ್ರಿಜ್ ಈ ಥರ ಕೊಡ್ತಾರೆ ಕೆಪಾಸಿಟಿ ಫೀಚರ್ಸ್ ಎಲ್ಲ ಬಂದ್ಬಿಟ್ಟು. ಸೊ ಇದರಲ್ಲಿ 355 ಲೀಟ್ರಿಗೇ ಈ ಒಂದು ಬಾಟಮ್ ಫ್ರಿಜರು ಇರತಕ್ಕಂಥ ಟೆಕ್ನಾಲಜಿ ಕೊಡ್ತಾರೆ. ಸೊ ಇದರಲ್ಲಿ 14:1 ಕನ್ವರ್ಟಬಲ್ ಇರೋದು ಅಡ್ವಾಂಟೇಜು. ಅದನ್ನೇನಂದರೆ 14 ಥರ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು. ಸೊ ಅಂದರೆ ನಿಮಗೆ ನಿಮ್ಮ ರಿಕ್ವೈರ್ಡ್ ಏನಿರುತ್ತೆ ಆ ರೀತಿ ಇದನ್ನ ಕನ್ವರ್ಟಬಲ್ ಮಾಡ್ಕೊಳ್ಬೋದು. ಬೇರೆ ಇವಾಗ ಸೊ 5-in-1 ಕನ್ವರ್ಟಬಲ್ ಕೇಳಿರ್ತೀರ, 3-in-1 ಕನ್ವರ್ಟಬಲ್ಲು, 7-in-1 ಎಲ್ಲ ಕೇಳಿರ್ತಾರೆ.
ಪರ್ಟಿಕ್ಯುಲರ್ ಈ ಮಾಡಲಲ್ಲಿ ಮಾತ್ರ 14:1 ಕನ್ವರ್ಟಬಲ್ ಬರುತ್ತೆ. ಅದು ಕ್ಯಾಟ್ಲಾಗಲ್ಲೂ ಕೂಡ ತೋರಿಸ್ಕೊಟ್ರು ಯಾವ ಥರ ಇದೆ ಅಂತ. ಸೊ ವಾರಂಟಿ, ಇನ್ ಟರ್ಮ್ಸ್ ಆಫ್ ವಾರಂಟಿ ನೋಡ್ತಿರೋದು ಕಂಪ್ಲೀಟ್ ಪ್ರಾಡಕ್ಟ್ 2 ವರ್ಷ ಕೊಟ್ಟಿರ್ತಾರೆ. ಯಾವುದು ರೆಫ್ರಿಜರೇಟರ್ ಕೂಡ 2 ವರ್ಷ ಕೊಡಲ್ಲ, 1 ವರ್ಷ ಇರುತ್ತೆ. ಕಂಪ್ರೆಸರ್ಗೆ 10 ವರ್ಷ ವಾರಂಟಿನ ಕೊಟ್ಟಿರ್ತಾರೆ ಈ ಒಂದು ರೆಫ್ರಿಜರೇಟರಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಈ ಒಂದು ಮಾಡೆಲ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೇನೋ ಡೌಟ್ ಇದೆ ಅಂದರೂ ಕೂಡ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ನಿಮಗೆ ಏನೋ ಬೇರೆ ಬ್ರ್ಯಾಂಡ್ ಯಾವ್ದಾದ್ರು ಮಾಹಿತಿ ಬೇಕಾಗಿತ್ತು ಅಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಈಗ ನೀವೇನಾದ್ರು ಪರ್ಚೇಸ್ ಮಾಡೋ ಪ್ಲಾನ್ ಇತ್ತು ಅಂದರೆ ಈಗ ಆಗಸ್ಟ್ 15ಗೆ ಸೊ ಡಿಜಿಟಲ್ ಇಂಡಿಯಾ ಸೇಲ್ ನಡೀತಾ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಪರ್ಚೇಸ್ ಮಾಡಿದ್ರು ಕೂಡ ಒಳ್ಳೆ ಪ್ರೈಸಿಂಗ್ ಆಫರಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ.